ಇವಾಗ ಯತ್ನಾಳ್ ಅವರು ಕೂಡ ಪಕ್ಷದಲ್ಲಿ ಮೊದಲಿಂದ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಿಂದ ಕೂಡ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಮೊದಲು MP ಆಗಿದ್ದು ಪಕ್ಷಕ್ಕಾಗಿ ದುಡಿದರು. ಆದರೆ ಒಂದು ಪಕ್ಷದ ಒಂದು ಕಟ್ಟುನಿಟ್ಟಲ್ಲಿ ಒಂದು ಕ್ರಮಶಿಕ್ಷಣ ರಹಿತವಾಗಿ ಅವರು ನಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಪಕ್ಷ ಅವರನ್ನು ಪೂರ್ತಿ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿರುವಂಥದ್ದು. ಸೊ ದ ಪಾರ್ಟಿ ಅವರಿಗೆ 2 ಬಾರಿ ಅವಕಾಶ ಕೊಟ್ಟಿದ್ದರು. ಬಟ್ ಆದರೂ ಕೂಡ ಇವತ್ತು ಪಾರ್ಟಿ ನಿರ್ಣಯನೇ ಅಂತಿಮ. ಸೊ ಯಾರ್ಯಾದರೂ ಕೂಡ ಪಕ್ಷದ ಒಂದು ನಿರ್ದೇಶನದಂತೆ ಪಕ್ಷದ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು. ಇವತ್ತು ಯಾರನ್ನೇ ಪಾರ್ಟಿ ತೋರಿಸಿದ್ರು ಕೂಡ ಇವರು ಅಧ್ಯಕ್ಷರು, ಇವರು ಮುಖ್ಯಮಂತ್ರಿಗಳು ಅಥವಾ ಇನ್ನೊಂದು ಏನು ಹೇಳಿದ್ರು ಕೂಡ ಪಕ್ಷದ ಒಂದು ಶಿಸ್ತು ಅಂದ್ರೇನು, ಪಕ್ಷದ ಒಂದು ಇತಿಮಿತಿಗಳಲ್ಲಿ ನಾವೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗಿತ್ತು. ಎಲ್ಲೋ ಅವರು ಒಂದಿಷ್ಟು ಎಡವಿದ್ರು ಅನ್ನೋದು ನನಗೆ ಅನಿಸುತ್ತೆ. ಇದರಿಂದ ಆಂಧ್ರ BJP ಪಾರ್ಟಿಗೆ ಡ್ಯಾಮೇಜ್ ನೋಡಿ, ಇವತ್ತು ಒಂದು ವಿಷಯ ಹೇಳ್ತಾ ಇದ್ದೇನೆ. BJP ಪಾರ್ಟಿಗೆ ಪ್ರಮುಖವಾಗಿರೋದು ಜನಾರ್ದನ್ ರೆಡ್ಡಿ ಅವರು ಅಥವಾ ಯತ್ನಾಳ್ ಅವರು, ವಿಜೇಂದ್ರ ಅವರು, ಇನ್ನೊಬ್ಬರು ಅನ್ನೋದು ಅಲ್ಲೇ ಅಲ್ಲ. ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಕಾರ್ಯಕರ್ತರ ಪಕ್ಷ. ಅಂದರೆ ತಳಮಟ್ಟದಿಂದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಸೇರಿ ತುಂಬ ಒಂದು ಕೆಳಮಟ್ಟದ ಒಂದು ಕಾರ್ಯಕರ್ತರನ್ನ ಇಟ್ಕೊಂಡೇ ಇವತ್ತು ಪಾರ್ಟಿ ಇವತ್ತು ಸ್ಟ್ಯಾಂಡರ್ಡಾಗಿ ಇರುವಂಥದ್ದು. ಇಲ್ಲಿ ಯಾರೋ ಒಬ್ಬರು ನಾಯಕರು ಅನ್ನೋದು ಪ್ರಶ್ನೆನೇ ಬರಲ್ಲ ಸರ್. ಹಾಗಾಗಿ ಪಾರ್ಟಿ ತುಂಬ ಸದೃಢವಾಗಿರುವಂಥದ್ದು. ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಗೊಂದಲ ಇತ್ತು. ಆ ಗೊಂದಲ ಇವತ್ತು ನಿವಾರಣೆ ಮಾಡುವಂಥ ಪ್ರಯತ್ನ ಪಕ್ಷ ಮಾಡಿರೋದು. ವಿಜೇಂದ್ರ ಇದು ಯಡಿಯೂರಪ್ಪರಿಗೆ ಸಮಾಧಾನ ಆಯ್ತು ಅಂತ ಅಂದರೆ ಸಾಕಷ್ಟು ಬಾರಿ ಇದು ವಿಷಯ ಯಾರಿಗೆ ಸಮಾಧಾನ ಆಗಿದೆ ಆಗಿಲ್ಲ ಅನ್ನೋದು ಪ್ರಶ್ನೆನೇ ಅಲ್ಲ. ಪಕ್ಷ ಶಿಸ್ತನ್ನು ಯಾರೇ ಉಲ್ಲಂಘನೆ ಮಾಡಿದರೂ ಕೂಡ ಕ್ರಮ ಹೀಗೆ ಇರುತ್ತೆ ಅನ್ನೋದನ್ನು ಪಕ್ಷ ತೋರಿಸ್ಕೊಟ್ಟಿರೋಂಥದ್ದು. ಪಕ್ಷ ಆಗಿರ್ಬೋದು, ಇವತ್ತು ನೋಟಿಸ್ಗಳು ಕೊಟ್ಟಿದ್ದಾರೆ. ಅವರು ಅದಕ್ಕೇನು ಉತ್ತರ ಕೊಡ್ತಾರೆ, ಅದ್ರ ಮೇಲೆ ಪಾರ್ಟಿ ನಿರ್ಣಯ